ಪ್ರಸ್ತುತ ಪ್ರತಿ ವರ್ಷ 1 ಲಕ್ಷ ರೇಷ್ಮೆ ಸೀರೆಗಳನ್ನು ಮಾತ್ರ ಕೆಎಸ್ಐಸಿ ಕಾರ್ಖಾನೆಗಳಿಂದ ಉತ್ಪಾದನೆ ಮಾಡಲಾಗುತ್ತಿದ್ದು, ಮುಂದಿನ 3 ತಿಂಗಳಲ್ಲಿ ಉತ್ಪಾದನೆ ಹೆಚ್ಚಿಸಿ 2 ಲಕ್ಷ ಸೀರೆಗಳನ್ನು ತಯಾರು ಮಾಡಿ ಗ್ರಾಹಕರ ಅಗತ್ಯತೆ ಪೂರೈಸಲು ಕ್ರಮವಹಿಸಲಾಗುವುದು ಅಂತ ಕೆಎಸ್ಐಸಿ ಉಪಾಧ್ಯಕ್ಷ ಎಸ್ ಗಂಗಾಧರ್ ತಿಳಿಸಿದ್ದಾರೆ. ಚನ್ನಪಟ್ಟಣ ಕೆಎಸ್ಐಸಿ ಮಿಲ್ ಆವರಣದಲ್ಲಿರುವಂತಹ ನೇಯ್ಗೆ ಘಟಕ, ನೂಲಿನ ಘಟಕಗಳ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಕೆಎಸ್ಐಸಿ ರೇಷ್ಮೆ ಸೀರೆಗಳಿಗೆ ಪ್ರಸ್ತುತ ಬೇಡಿಕೆ ಹೆಚ್ಚಾಗಿದೆ, ಆದರೆ ಉತ್ಪಾದನೆ ಕೊರತೆ ಇದೆ. ಸೀರೆಗಳಿಗಾಗಿ ಬೆಳಗಿನ ಜಾವದಿಂದಲೇ ಸಾಲುಗಟ್ಟಿ ನಿಂತು ಮಹಿಳೆಯರು ಖರೀದಿಯನ್ನ ಮಾಡ್ತಿದ್ದಾರೆ. ಉತ್ಪಾದನೆ ಹೆಚ್ಚಿಸುವುದರಿಂದ ಸಮಸ್ಯೆ ನೀಗಲಿದೆ ಅಂತ ತಿಳಿಸಿದ್ದಾರೆ. ಇನ್ನು ಚನ್ನಪಟ್ಟಣದಲ್ಲಿನ ಕಾರ್ಖಾನೆಯಲ್ಲಿ 1ನೇ ನೇಯ್ಗೆ ಘಟಕದಲ್ಲಿ ಸದ್ಯ 30 ಯಂತ್ರಗಳು ಕಾರ್ಯನಿರ್ವಹಿಸುತ್ತವೆ. ಇನ್ನೊಂದು ಘಟಕ ಸದ್ಯದಲ್ಲೇ ಆರಂಭಗೊಳ್ಳಲಿದ್ದು ಯಂತ್ರಗಳು ಅಳವಡಿಸಲಾಗ್ತಾ ಇದೆ. 3 ತಿಂಗಳಲ್ಲಿ 400 ಮಂದಿ ಕಾರ್ಮಿಕರನ್ನ ನೇಮಿಸಿಕೊಳ್ಳಲಾಗ್ತಾ ಇದೆ. ಸದ್ಯ ರೇಷ್ಮೆ ಸೀರೆ, ಪಂಚೆ, ಶಲಿಯ ತಯಾರು ಮಾಡಲಾಗುತ್ತಿದ್ದು ಅತಿ ಹೆಚ್ಚಿನ ಬೇಡಿಕೆ ಇರುವ ಸೀರೆಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗುತ್ತಿದೆ ಅಂತ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕೆಎಸ್ಐಸಿ ವ್ಯವಸ್ಥಾಪಕಿ ಅರುಣಾ ರೆಡ್ಡಿ, ನವೀನ್, ಕೆಎಸ್ಐಸಿ ಘಟಕದ ವ್ಯವಸ್ಥಾಪಕ ಸತೀಶ್, ಆಪ್ತ ಕಾರ್ಯದರ್ಶಿ ಮರಿಯಪ್ಪ ಸೇರಿದಂತೆ ಹಲವರು ಹಾಜರಿದ್ದರು. ಕೆಎಸ್ಐಸಿ ಕರ್ನಾಟಕ ಮೈಸೂರು ಸಿಲ್ಕ್ ಈ ಒಂದು ಸಂಸ್ಥೆಯನ್ನು ಮಹಾರಾಜರು ಸ್ಥಾಪನೆ ಮಾಡಿದ್ದು ಇವತ್ತು ಮೈಸೂರಲ್ಲಿ ಮತ್ತು ಟಿ ನರಸೀಪುರದಲ್ಲಿ ಮತ್ತು ಚನ್ನಪಟ್ಟಣದಲ್ಲಿ ಫ್ಯಾಕ್ಟ್ರಿಗಳು ನಡೀತಾ ಇದ್ದಾವೆ. ಸುಮಾರು ಪ್ರತಿ ವರ್ಷ 1 ಲಕ್ಷ ಸ್ಯಾರಿಗಳನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ನಾನು ಸುಮಾರು ಒಂದು 10 ರಿಂದ 12 ದಿನ ಆಯಿತು ಚಾರ್ಜ್ ತೊಗೊಂಡು. ಚನ್ನಪಟ್ಟಣದಲ್ಲಿ ಮೊದಲು ಸ್ಪನ್ ಸಿಲ್ಕ್ ಅನ್ನೋ ಮಿಲ್ಲಿತ್ತು. ಸ್ಪನ್ ಸಿಲ್ಕ್ ಕ್ಲೋಸ್ ಆಗಿ ಸುಮಾರು 15-20 ವರ್ಷ ಆಯಿತು ಅಂತ ಕಾಣಿಸುತ್ತೆ. ಇಲ್ಲಿ ಸುಮಾರು ಒಂದು 7-8 ವರ್ಷದಿಂದ ಸಣ್ಣ ಮಟ್ಟದಲ್ಲಿ ಸ್ಟಾರ್ಟ್ ಆಗಿದೆ. ಚನ್ನಪಟ್ಟಣದಲ್ಲಿ ಡಿಮ್ಯಾಂಡು ತುಂಬ ಜಾಸ್ತಿ ಇದೆ. ಸಾಕಷ್ಟು ಜನಗಳು ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಬಂದು ಕ್ಯೂ ನಿಂತ್ಕೋತಾರೆ. ಆದರೆ ನಮಗೆ ಡಿಮ್ಯಾಂಡನ್ನು ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಈಗ ನಾನು ಬಂದ ಮೇಲೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ಗಳಿದ್ದು ಅವೆಲ್ಲವನ್ನು ಸಾಲ್ವ್ ಮಾಡಿ ಸುಮಾರು 1 ಲಕ್ಷ ಸ್ಯಾರೀಸ್ ಒಂದು ವರ್ಷಕ್ಕೆ ಮಾಡ್ತಾಯಿದ್ರು. ಅದನ್ನು 2 ಲಕ್ಷ ಸ್ಯಾರಿ ಮಾಡಬೇಕು ಅಂತೇಳಿ ಟಾರ್ಗೆಟನ್ನ ಕೊಟ್ಟಿದ್ದೇವೆ. ಸಂಸ್ಥೆ ಈಗಾಗಲೇ ಒಳ್ಳೆಯ ಲಾಭದಲ್ಲಿದೆ. ಕಳೆದ ವರ್ಷ ಸುಮಾರು 150 ಕೋಟಿ ಲಾಭವನ್ನು ಮಾಡಿದೆ. ಲಾಭಕ್ಕಿಂತ ಹೆಚ್ಚಾಗಿ ಗ್ರಾಹಕರ ಏನು ಅವರ ಅವಶ್ಯಕತೆ ಇದೆ ಅದನ್ನು ಪೂರೈಕೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ಸಾಕಷ್ಟು ಏನೇನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಾನು ನಮ್ಮ ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮೀಟಿಂಗ್ಗಳು ಮಾಡಿ ಮೈಸೂರು ಮತ್ತು ಟಿ ನರಸೀಪುರದಲ್ಲೂ ಕೂಡ ಫ್ಯಾಕ್ಟ್ರಿಗಳನ್ನ ವಿಸಿಟ್ ಮಾಡಿ ಏನೆಲ್ಲ ಕೆಲಸಗಳಾಗಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಚನ್ನಪಟ್ಟಣದಲ್ಲಿ ಈಗೇನು ಮೈಸೂರಲ್ಲಿದೆ ಅದೇ ಥರದ ಯೂನಿಟ್ಟು ಚನ್ನಪಟ್ಟಣದಲ್ಲೂ ಕೂಡ ಹಾಕಬೇಕು ಅಂತೇಳಿ ಯೋಚನೆ ಮಾಡಿ ಅದಕ್ಕೆ ಸಂಬಂಧವಾಗಿ ಈಗಾಗಲೇ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದೇವೆ. ಈಗ ಸುಮಾರು 50 ಮಿಷಿನ್ಸು, ಒಂದು 30 ಮಿಷಿನ್ಸು ಫುಲ್ ಫ್ಲೆಡ್ಜಲ್ಲಿ ನಡೀತಾ ಇದೆ. ಇನ್ನೊಂದು 20 ಮಿಷಿನ್ಸು ಸ್ಟಾರ್ಟ್ ಆಗಿದೆ. ಮತ್ತೆ ಇನ್ನು 20 ಮಿಷಿನ್ಸು ಬಂದಿದೆ. ಇವಾಗ ಸುಮಾರು 40 ಮಿಷಿನ್ಗಳನ್ನು ಹೊಸ 40 ಮಿಷಿನ್ಸ್ಗಳನ್ನು ಮುಂದಿನ ತಿಂಗಳು ಜುಲೈ 1st ವೀಕಲ್ಲಿ ಇನಾಗ್ರೇಷನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಚನ್ನಪಟ್ಟಣವನ್ನು ಇನ್ನೊಂದು ವರ್ಷದಲ್ಲಿ ಸುಮಾರು ಒಂದು 600 ರಿಂದ 700 ಜನ ಕೆಲಸಗಾರರು ಕೆಲಸ ಮಾಡ್ತಕ್ಕಂಥ ಸ್ಥಿತಿಗೆ ತರಬೇಕು ಅಂತೇಳಿ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದೇವೆ. ಆ ಕೆಲಸ ಈಗಾಗಲೇ ನಮ್ಮ ಅಧಿಕಾರಿಗಳು ಪ್ರಾರಂಭ ಮಾಡಿದ್ದಾರೆ. ಇದು ಸಾಕಷ್ಟು ಜನ ಇಲ್ಲಿ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಕೆಲಸಗಾರರಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾವು ಅವ್ರನ್ನ ಬಳಕೆ ಮಾಡಿಕೊಂಡು ಕೆಲಸ ಮಾಡಬೇಕು. ಇವತ್ತು ಆ ಕೆಲಸ ಮಾಡ್ತಾ ಇದ್ದೇವೆ. ಏನು ನೀವೆಲ್ಲ ಗ್ರಾಹಕರದು 4 ಗಂಟೆ 5 ಗಂಟೆಗೆ ಬಂದು ನಿಂತ್ಕೋತಾರೆ, ಕ್ಯೂಲ್ಲಿ ನಿಂತ್ಕೋತಾರೆ, ಸಾಕಷ್ಟು ಹೋರಾಟ ಮಾಡ್ತಾರೆ ಸ್ಯಾರಿ ತೊಗೊಳಕ್ಕೆ ಅಂತ ಹೇಳ್ತಿರೋ, ಅದು ಹೆಚ್ಚು ಕಡಿಮೆ ಇನ್ನೊಂದು 3-4 ತಿಂಗಳ ಒಳಗಡೆ ಅದೆಲ್ಲವೂ ಕೂಡ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಆ ಕೆಲಸವನ್ನು ನಾವು ಮಾಡ್ತೇವೆ ಅಂತೇಳಿ ಈ ಮೂಲಕ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ.